विश्व मानसिक दिवस का आयोजन बीजापुर जिले में हर साल मनाते आ रहे इस कार्यक्रम को इस बार 10 अक्टूबर को केंद्र और राज्य सरकार के आदेश अनुसार मनाने की बात कही जिला मनोवैद्य डॉक्टर मंजुनाथ मसली ने। इनका कहना है कि मानसिक रोगियों को एक मदद के तौर पर इस कार्यक्रम को आयोजित किया गया है। मानसिकता की बीमारी को दूर करने के लिए विश्व आरोग्य संस्था ने एक मुहिम चलाई है जो ग्रेटर इन्वेस्टमेंट ग्रेटर असिस्टेंट मेंटल हेल्थ फॉर ऑल इस मुहिम का नारा है। इसकी जानकारी दी जिला मनोवैद्य डॉक्टर मंजुनाथ मसली ने। ನಾನು ಡಾಕ್ಟರ್ ಸಂಪತ್ ಗುಣಾರಿ ಜಿಲ್ಲಾ ಕಾರ್ಯಕ್ರಮ ಅಧಿಕಾರಿ ಮಾನಸಿಕ ವಿಭಾಗ। ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಅಕ್ಟೋಬರ್ 10ರಂದು ವಿಶ್ವ ಮಾನಸಿಕ ದಿನಾಚರಣೆಯನ್ನು ಆಚರಿಸಿದ್ದೇವೆ। ಈ ವರ್ಷದ ಧ್ಯೇಯೋದ್ದೇಶ ಅಂದರೆ ವೇದವಾಕ್ಯ ಅಥವಾ ಸ್ಲೋಗನ್ನ ನಾವೇನು ಅಂತೀವಿ ಅದು ಗ್ರೇಟರ್ ಇನ್ವೆಸ್ಟ್ಮೆಂಟ್ ಗ್ರೇಟರ್ ಆಕ್ಸೆಸ್ ಮೆಂಟಲ್ ಹೆಲ್ತ್ ಫಾರ್ ಆಲ್ ಅಂದರೆ ಎಲ್ಲರಿಗೂ ಯಾರೇ ಒಬ್ಬರು ಮಾನಸಿಕ ವೇದನೆ ನರಳಬಾರ್ದು ಯಾವ ವ್ಯಕ್ತಿಯು ಮತ್ತು ಎಲ್ಲರೂ ಹೆಚ್ಚಾಗಿ ಎಕ್ಸೆಸ್ ಎಲ್ಲರೂ ಈಜಿ ನಿಲ್ಕೊಂಗೆ ಈಗ ಹೆಂಗೆ ನಮ್ಮ ಗ್ರಾಮಗಳಲ್ಲಿ ಆಶಾ ಕಾರ್ಯಕರ್ತರು ಕಿರಿಯಾರೋಗ್ಯ ಸಹಾಯಕರಿರ್ತಾರೆ ಪ್ರತಿಯೊಂದು ಗ್ರಾಮಗಳಲ್ಲೂ ನಮ್ಮ ಆರೋಗ್ಯಕರ್ತರು ಇರ್ತಾರೆ ಅದೇ ರೀತಿ ಎಲ್ಲ ಇತರ ರೋಗಗಳಿಗೂ ಚಿಕಿತ್ಸೆ ಸಿಗುತ್ತದೆ ಅದೇ ರೀತಿ ಮಾನಸಿಕ ಕಾಯಿಲೆಗೂ ಚಿಕಿತ್ಸೆ ಸಿಗುವಂತೆ ಆಗಲು ನಮ್ಮ ಕರ್ನಾಟಕ ರಾಜ್ಯ ವಿಶ್ವ ಮಾನಸಿಕ ದಿನಾಚರಣೆ ಆಚರಿಸಲಾಗುತ್ತಿದೆ। ಸೊ ಮಾನಸಿಕ ಅಂದ್ರೇನು ಅದಕ್ಕೆ ಕಾರಣಗಳೇನು ಹಾಗೂ ಮತ್ತು ಅವು ಇಮಿಡಿಯೇಟ್ ಹ್ಯಾಂಗೆ ನಾವು ಕಂಡು ಹಿಡಿಬೇಕು ಮತ್ತು ಅವಕ್ಕೆ ನಾವು ಚಿಕಿತ್ಸೆ ಕೊಟ್ಟರೆ ಯಾವ ರೀತಿಯ ಚಿಕಿತ್ಸೆ ನೀಡಬೇಕು ಎನ್ನುವುದ್ರ ಬಗ್ಗೆ ನಮ್ಮಲ್ಲಿ ಮಾನಸಿಕ ತಜ್ಞ ವೈದ್ಯರಾದ ಡಾಕ್ಟರ್ ಮಂಜುನಾಥ್ ಮಸಲಿ ಅವರು ಮಾತಾಡ್ತಾರೆ ಸರ್। ದಯವಿಟ್ಟು ತಾವೆಲ್ಲರೂ ಕೇಳಿ ಅದನ್ನು ಈ ಸಲಹೆಗಳನ್ನು ಪಡ್ಕೊಂಡು ತಾವು ತಮ್ಮ ಸುತ್ತಮುತ್ತ ಎಲ್ಲ ಜನರನ್ನು ಮಾನಸಿಕ ಕಾಯಿಲೆಯಿಂದ ಮುಕ್ತನಾಗಿ ಮಾಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ। ವೀಕ್ಷಕರೆಲ್ಲರಿಗೂ ನಮಸ್ಕಾರ। ನನ್ನ ಹೆಸರು ಡಾಕ್ಟರ್ ಮಂಜುನಾಥ್ ಮಸಲಿ। ನಾನು ಮಾನಸಿಕ ರೋಗ ತಜ್ಞೆಯಾಗಿ ಕೆಲಸ ಮಾಡ್ತೇನೆ ಬಿಜಾಪುರದಲ್ಲಿ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದಲ್ಲಿ। ಆವಾಗಲೇ ನಮ್ಮ ಡಾಕ್ಟರ್ ಸಂಪತ್ ಗುಣಾರಿ ಸರ್ ಹೇಳಿದಾಗೆ ನಾವು ವಿಶ್ವ ಮಾನಸಿಕ ಆರೋಗ್ಯ ದಿನ ಅಂತ ಪ್ರತಿ ವರ್ಷ ಅಕ್ಟೋಬರ್ 10ನೇ ತಾರೀಕಿಗೆ ನಾವು ಆಚರಿಸ್ತೇವೆ। ಈ ಅಕ್ಟೋಬರ್ 10ನೇ ತಾರೀಕಿದು ಉದ್ದೇಶ ಏನಪ್ಪ ಅಂತಂದರೆ ಎಲ್ಲರಿಗೂ ಕೂಡ ಮಾನಸಿಕ ಆರೋಗ್ಯದ ಕಾಳಜಿ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಪ್ರತಿ ವರ್ಷ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊತಾ ಇರ್ತೇವೆ। ಶಾಲಾ ಮಟ್ಟದಲ್ಲಿ, ಕಾಲೇಜು ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಟ್ಟದಲ್ಲಿ ಎಲ್ಲರಿಗೂ ಕೂಡ ಅರಿವು ಮೂಡಿಸುವಂಥ ಜಾಥಾ ಕಾರ್ಯಕ್ರಮಗಳನ್ನು ಹಮ್ಮಿಕೊತಾ ಇರ್ತೇವೆ। ಅನಿವಾರ್ಯವಾದ ಕೊರೋನಾ ಕಾರಣಕ್ಕೋಸ್ಕರ ನಮಗೆ ಎಲ್ಲರಿಗೆ ತಲುಪೋದಾಗ್ತಾ ಇಲ್ಲ। ಸೊ ನಾವು ಅದಕ್ಕೋಸ್ಕರ ನಾವು ರೇಡಿಯೋ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊತಾ ಇದ್ದೇವೆ ಹಾಗೂ ಈ ಲೋಕಲ್ ಟಿವಿ ಚಾನಲ್ ಮುಖಾಂತರ ಎಲ್ಲರನ್ನ ಜನರನ್ನ ತಲುಪುವ ಉದ್ದೇಶ ಇದೇ ಉದ್ದೇಶಕ್ಕೋಸ್ಕರ ಇರೋದು। ಸೊ ಮಾನಸಿಕ ಆರೋಗ್ಯ ಏನಪ್ಪ ಅಂತಂದ್ರೆ ಬರೀ ನೆಗಡಿ ಕೆಮ್ಮ ಜ್ವರ ಇಲ್ಲಂದ್ರಷ್ಟು ಆರೋಗ್ಯ ಅಲ್ಲ, ನಾವು ಮಾನಸಿಕವಾಗಿ, ದೈಹಿಕವಾಗಿ ಹಾಗೂ ಸಾಮಾಜಿಕವಾಗಿ ಆರೋಗ್ಯವಾಗಿದ್ದರೆ ಮಾತ್ರ ಆರೋಗ್ಯ। ವಿಶ್ವ ಆರೋಗ್ಯ ಸಂಸ್ಥೆ ಧ್ಯೇಯವಾಕ್ಯನೇ ಇರೋದಿದೆ, ಆರೋಗ್ಯದ ಡೆಫಿನಿಷನ್ ಅಥವಾ ಆರೋಗ್ಯದ ವ್ಯಾಖ್ಯಾನ ಇರೋದೇ ಇದೇ ಡೆಫಿನಿಷನ್ ಇರೋದು। ನಾವು ಬರೀ ಆರೋಗ್ಯವಾಗಿರಪ್ಪ ಅಂತಂದ್ರೆ ನಾವು ಮಾನಸಿಕವಾಗಿಯೂ ಕೂಡ ಆರೋಗ್ಯವಾಗಿರಬೇಕು। ದೇಹದ ಆರೋಗ್ಯದ ಥರನಾಗಿ ಮಾನಸಿಕನ ಆರೋಗ್ಯನೂ ಕೂಡ ಅಷ್ಟೇ ಇಂಪಾರ್ಟೆಂಟ್। ಸೊ ಮಾನಸಿಕದ ಆರೋಗ್ಯದ ಕಾಳಜಿ ಎಲ್ಲರಿಗೂ ಕೂಡ ಸಿಗ್ತಾ ಇಲ್ಲ ರೀ, ಬೈ ಬಿಕಾಸ್ ಹಲವಾರು ಕಾರಣಗಳಿದಾವೆ। ಅದಕ್ಕೆ ನಾವು ಸಾಮಾಜಿಕ ಕಳಂಕ ಅಂತ ಹೇಳ್ತೇವೆ, ಕಳಂಕ, ಡಿಸ್ಕ್ರಿಮಿನೇಷನ್ನು, ವೈದ್ಯರ ಕೊರತೆ ಇರ್ಬೋದು, ಆ್ಯಂಡ್ ಹೈಯರ್ ಅಥಾರಿಟಿ ಸಪೋರ್ಟ್ ಕೊರತೆ ಇರ್ಬೋದು, ಬೇರೆ ಬೇರೆ ರೀತಿಯ ಸಮಸ್ಯೆಗಳಿದಾವೆ ಆಯಿತಾ। ಆ್ಯಂಡ್ ತುಂಬ ಜನಕ್ಕೆ ಮಾನಸಿಕದ ಆರೋಗ್ಯದ ಕಾಳಜಿ ಎಲ್ಲಿ ಸಿಗ್ತದೆ ಅನ್ನೋದ್ರ ಬಗ್ಗೆನೇ ಐಡಿಯಾ ಇಲ್ಲ ಅಥವಾ ಇನ್ಫಾರ್ಮೇಷನ್ ಇಲ್ಲ। ಸೊ ಅದಕ್ಕೋಸ್ಕರನೇ ಮಾನಸಿಕದ ಆರೋಗ್ಯದ ಕಾಳಜಿ ಎಲ್ಲರಿಗೂ ಕೂಡ ಸಿಗ್ತಾ ಇಲ್ಲ। ಆ್ಯಂಡ್ ಮಾನಸಿಕ ಆರೋಗ್ಯದಲ್ಲಿ ಯಾರೂ ಕೂಡ ತಮ್ಮ ಶ್ರಮವನ್ನು, ತಮ್ಮ ಬಂಡವಾಳವನ್ನು ಯೂಶಲಿ ವಿನಿಯೋಗ ಮಾಡೋದಿಲ್ಲ, ಹೂಡಿಕೆ ಮಾಡೋದಿಲ್ಲ। ಅದಕ್ಕೋಸ್ಕರನೇ ವಿಶ್ವ ಆರೋಗ್ಯ ಸಂಸ್ಥೆ ಈ ವರ್ಷ ಒಂದು ಧ್ಯೇಯವಾಕ್ಯವನ್ನು ಇಟ್ಕೊಂಡದಪ್ಪ ಅಂತಂದರೆ ಗ್ರೇಟರ್ ಇನ್ವೆಸ್ಟ್ಮೆಂಟ್ ಗ್ರೇಟರ್ ಅಸೆಸ್ ಮೆಂಟಲ್ ಹೆಲ್ತ್ ಫಾರ್ ಆಲ್। ಮಾನಸಿಕ ಆರೋಗ್ಯ ಎಲ್ಲರಿಗೂ ಕೂಡ ಸಿಗಲಿ, ಇದರಲ್ಲಿ ಎಲ್ಲರೂ ಕೂಡ ನಮ್ಮ ಶ್ರಮವನ್ನು ನಾವು ಹೂಡಿಕೆ ಮಾಡೋಣ, ನಮ್ಮ ಬಂಡವಾಳವನ್ನು ನಾವು ಹೂಡಿಕೆ ಮಾಡೋಣ। ಸೊ ಎಲ್ಲರಿಗೂ ಕೂಡ ಮಾನಸಿಕ ಆರೋಗ್ಯದ ಕಾಳಜಿ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರನೇ ಈ ವಿಶ್ವ ಆರೋಗ್ಯ ಸಂಸ್ಥೆ ಈ ವಿಶ್ವ ಮಾನಸಿಕ ಆರೋಗ್ಯ ದಿನದ ಕುರಿತಾಗಿ ಈ ಧ್ಯೇಯವಾಕ್ಯವನ್ನು ಇಟ್ಕೊಂಡಿರೋದು। ಸೊ ಅದೇ ರೀತಿ ನಾವು ಜಿಲ್ಲೆಯಾದ್ಯಂತ ನಾವು ತುಂಬ ರೋಗಿಗಳಿಗೆ ನಾವು ಚಿಕಿತ್ಸೆ ಕೊಟ್ಟಿದ್ದೇವೆ ಆಲ್ರೆಡಿ। ನಾವು ಪ್ರತಿ ಮಂಗಳವಾರ ದಿವಸ ಮನೋಚೇತನ ಕಾರ್ಯಕ್ರಮ ಅಂತ ಮಾಡಿ ಎಲ್ಲ ಹಳ್ಳಿಗಳಿಗೆ ಹೋಗಿ ನಾವು ಚಿಕಿತ್ಸೆ ಕೊಡ್ತೇವೆ। 1ನೇ ಮಂಗಳವಾರ ಸಿಂದಗಿ ತಾಲೂಕು ಆಸ್ಪತ್ರೆ, 2ನೇ ಮಂಗಳವಾರ ಇಂಡಿ ತಾಲೂಕು ಆಸ್ಪತ್ರೆ, 3ನೇ ಮಂಗಳವಾರ ಬಾಗೇವಾಡಿ ತಾಲೂಕು ಆಸ್ಪತ್ರೆ, 4ನೇ ಮಂಗಳವಾರ ಮುದ್ದೇಬಿಹಾಳ ತಾಲೂಕು ಆಸ್ಪತ್ರೆ, ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ನಾವು ಹಳ್ಳಿಗಳಿಗೆ ವಿಸಿಟ್ ಮಾಡಿ ನಾವು ರೋಗಿಗಳಿಗೆ ಅಲ್ಲೇ ಚಿಕಿತ್ಸೆ ಕೊಡುವಂಥ ಸಲಹೆಗಳನ್ನು ಚಿಕಿತ್ಸೆ ಕೊಡುವಂಥದ್ದು ಸೇವೆಗಳನ್ನು ನಾವು ನಮ್ಮ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದಲ್ಲಿ ನಮ್ಮ ತಂಡದ ಒಟ್ಟಿಗೆ ನಾವು ಎಲ್ಲರಿಗೂ ಕೂಡ ಕೊಡ್ತಾ ಇದ್ದೇವೆ। ಈ ಮಾನಸಿಕ ಆರೋಗ್ಯದ ತುಂಬ ಜನಕ್ಕೆ ಮಾನಸಿಕ ಕಾಯಿಲೆಗಳಂದ್ರೇನೋ ಏನೋ ಅದು ಗಾಳಿ ಶೆಕ್ ಆಗಿಬಿಟ್ಟಿರ್ತದೇನೋ ಅಥವಾ ಚೀಟಿ ಚಿಪಾಟಿ ಮಾಡಿಸ್ಬಿಡ್ತಾರೇನೋ ಅಥವಾ ಬೇರೆ ಏನಾದರೂ ಮಾಟ ಮಾಡಿದಾರೆ ಅಂತ ಈ ರೀತಿ ಅಂದ್ಕೊಂಡ್ಬಿಡ್ತಾರೆ ಆಯಿತಾ। ಆ್ಯಕ್ಚುಲಿ ಮಾನಸಿಕ ಕಾಯಿಲೆಗಳು ಬರೋದು ತಲೆಯಲ್ಲಿ ಆಗುವಂಥ ರಾಸಾಯನಿಕಗಳ ಏರುಪೇರುಗಳಿಂದಾಗಿ। ರಾಸಾಯನಿಕಗಳು ಹೆಚ್ಚು ಕಡಿಮೆ ಆಯ್ತಪ್ಪ ಅಂತಂದ್ರೆ ಮಾನಸಿಕ ಕಾಯಿಲೆಗಳು ಬರೋಕ್ಕೆ ಶುರು ಆಗ್ತವೆ। ಸೊ ದಯವಿಟ್ಟು ನನ್ನ ವಿನಂತಿ ಏನಪ್ಪ ಅಂತಂದರೆ ಈ
ಚಾನಲ್ ಮುಖಾಂತರ ಯಾರಿಗಾದರೂ ಮಾನಸಿಕ ಕಾಯಿಲೆಗಳಿತ್ತಪ್ಪ ದಯವಿಟ್ಟು ನೀವು ಆಸ್ಪತ್ರೆಗೆ ಬೇಗ ಬರ್ರಿ. ನೀವು ತಡ ಮಾಡಿದಷ್ಟು ಕಾಯಿಲೆ ಕ್ಲಿಷ್ಟಕರ ಆಗ್ತಾ ಹೋಗ್ತದೆ, ಕಾಂಪ್ಲಿಕೇಟ್ ಆಗ್ತಾ ಹೋಗ್ತದೆ. ಆ್ಯಂಡ್ ಚಿಕಿತ್ಸೆ ವಿಳಂಬ ಆಯ್ತಪ್ಪ ಅಂತಂದ್ರೆ ಕಾಯಿಲೆಗೆ ಪರಿಪೂರ್ಣವಾದ ಪರಿಹಾರ ಸಿಗೋದು ಕಷ್ಟ ಆಗ್ತದೆ. ನೀವು ಬೇಗನೆ ನೀವು ಆಸ್ಪತ್ರೆಗೆ ಬಂದ್ರಪ್ಪ ಅಂತಂದ್ರೆ ನಾವು ಬೇಗನೆ ಕಾಯಿಲೆನ ಗುರುತಿಸಿ ಅವಶ್ಯಕತೆ ಇರೋಂಥ ನಾವು ತಪಾಸಣೆಗಳನ್ನು ಮಾಡಿ ಆಪ್ತ ಸಮಾಲೋಚನೆ ಮುಖಾಂತರ ಹಾಗೂ ಮಾತ್ರೆಗಳ ಮುಖಾಂತರ ನಾವು ರೋಗಿಗಳ ಕಾಯಿಲೆನ ವಾಸಿ ಮಾಡ್ಬೋದು. ಆ್ಯಂಡ್ ಇನ್ನೊಂದು ತುಂಬ ಜನಕ್ಕೆ ಏನು ಡೌಟ್ ಇರ್ತಾರೆ, ಮಾನಸಿಕ ಕಾಯಿಲೆ ಗೋಲಿ ಇರೋರು ಭಾಳ ದಿವಸ ಗೋಲಿ ತೊಗೋಬೇಕಾಗ್ತದೆ, ಅದರಿಂದ ಲಿವರ್ ಕಿಡ್ನಿ ಹಾಳಾಗ್ತದೆ ಅಂತೇಳಿ. ಇದೊಂದು ತಪ್ಪು ಕಲ್ಪನೆ. ಯೂಶಲಿ ಲಿವರ್ ಕಿಡ್ನಿ ಹಾಳಾಗೋ ಪಾಸಿಬಿಲಿಟಿ ತುಂಬ ಕಮ್ಮಿ. ಅದನ್ನು ಮುನ್ನೆಚ್ಚರಿಕೆ ನೋಡೋ ಸಂಬಂಧ ನಾವು ಮುಂಚೆ ಅವ್ರದ್ದು ಕೆಲವೊಂದು ತಪಾಸುಗಳನ್ನು ಮಾಡಿ ನೋಡ್ತೀವಿ ರೀ. ಅವ್ರದ್ದು ಲಿವರ್ ಬರೋದಿಲ್ಲ, ಕಿಡ್ನಿ ಬರೋದಿಲ್ಲ, ನಾವು ಚೆಕ್ ಮಾಡಿಕೊಂಡೆ ಲಿವರ್ ಹಾಗೂ ಕಿಡ್ನಿ ಮೇಲಿನ ತೊಂದರೆ ಇರದೇ ಇರುವಂಥ ಮಾತ್ರೆಗಳನ್ನೇ ನಾವು ಕೊಡ್ತೇವೆ, ಆಯಿತಾ. ಆ್ಯಂಡ್ ತೊಂದರೆ ಇರದೇ ಇರುವಂಥ ಔಷಧಗಳನ್ನೇ ಕೊಡ್ತೇವೆ. ಸೊ ಹಾಗೇನಾದರೂ ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳಾಗ್ಬೋದು. ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳು ಅವು ನಾವು ಮುಂಚೆನೇ ರೋಗಿಗಿನ ಅಥವಾ ರೋಗಿ ಸಂಬಂಧಿಕರ ಮುಂಚೆನೇ ಹೇಳ್ತೇವೆ, ನೋಡಿ ಇದು ಅಡ್ಡ ಪರಿಣಾಮ ಆಗ್ಬೋದು, ಹಾಗೆ ರೈತರ ನೀವು ದಯವಿಟ್ಟು ಬಂದು ಆಸ್ಪತ್ರೆಗೆ ಕಾಣ್ರಿ, ನಾವು ಅದ್ರ ತಕ್ಕಂಗೆ ನಾವು ಸ್ವಲ್ಪ ಮಾತ್ರೆಗಳನ್ನು ನಾವು ಅಡ್ಜಸ್ಟ್ ಮಾಡಿದೆಪ್ಪ ಅಂತಂದರೆ ಕಾಯಿಲೆ ಅಥವಾ ಅಡ್ಡ ಪರಿಣಾಮ ಹೋಗ್ಬಿಡ್ತದೆ. ಸೊ ವೈದ್ಯರು ಹೇಳೋ ತನಕ ಮಾನಸಿಕ ರೋಗ ಇರೋರು ದಯವಿಟ್ಟು ಮಾತ್ರೆ ಬಿಡಬಾರ್ದು. ವೈದ್ಯರು ಯಾವಾಗ ನಿಲ್ಲಿಸತ್ತೆ ಹೇಳ್ತಾರೆ ಅವಾಗಷ್ಟೇ ನಿಲ್ಲಿಸಬೇಕು. ಈ ಮೂಲಕ ನಾನು ಮತ್ತೊಂದು ಸಲ ಎಲ್ಲರಲ್ಲಿ ವಿನಂತಿ ಏನು ಮಾಡ್ಕೋತೀನಪ್ಪ ಅಂತಂದರೆ, ದಯವಿಟ್ಟು ಮಾನಸಿಕ ಕಾಯಿಲೆ ಇರೋರಿಗೆ ನೀವು ಅವರನ್ನು ಸಾಂತ್ವನದಿಂದ ಕಾಣ್ರಿ. ಅವರು ಕೂಡ ನಿಮ್ಮ ಥರನೇ ಮನುಷ್ಯರು. ಅವರೇನು ಪಾಪ ಮಾಡಿದ್ದಾರೆ ಅದಕ್ಕೋಸ್ಕರ ಕಾಯಿಲೆ ಬಂದಿರೋ ಆ ರೀತಿ ಎಲ್ಲ ತಪ್ಪು ಕಲ್ಪನೆ ಬೇಡ. ಅವರು ಕೂಡ ಸಹಾನುಭೂತಿಯಿಂದ ನಾವು ಅವ್ರನ್ನ ಕಾಣಬೇಕು. ಅವರಿಗೂ ಕೂಡ ನಾವು ಚಿಕಿತ್ಸೆ ಕೊಡೋಣ. ಚಿಕಿತ್ಸೆ ಕೊಟ್ಟಪ್ಪ ಅಂತ ಅವರು ಕೂಡ ನಿಮ್ಮ ಥರನೇ ಜೀವನ ನಡೆಸ್ಬೋದು. ಅವರು ಕೂಡ ಒಂದು ಕುಟುಂಬಕ್ಕೆ ಸಣ್ಣ ಪುಟ್ಟ ಕೊಡುಗೆಗಳನ್ನು ಕೂಡ ಕೊಡ್ಬೋದು. ದಿನಾಲು ಅಟ್ಲೀಸ್ಟ್ ಮಿನಿಮಮ್ ಒಂದು 200-300 ರೂಪಾಯಿ ಅವರು ದುಡಿಬಹುದು. ಅವರಿಗೆ ನೀವು ಸರಿಯಾದ ಚಿಕಿತ್ಸೆ ಕೊಡಿಸಿರಪ್ಪ ಅಂತಂದ್ರೆ ಅವರು ಕೂಡ ಕುಟುಂಬಕ್ಕೆ ಕೊಡುಗೆ ಕೊಡ್ತಾರೆ. ಕುಟುಂಬಕ್ಕೆ ಕೊಡುಗೆ ಕೊಟ್ಟರಪ್ಪ ಅಂತಂದ್ರೆ ಅವ್ರ ಮೇಲೆ ಕಾಳಜಿ ಪ್ರೀತಿ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ದಯವಿಟ್ಟು ಈ ಮುಖಾಂತರ ನನ್ನ ಮನವಿ ಏನಪ್ಪ ಅಂತಂದ್ರೆ, ಮಾನಸಿಕ ಕಾಯಿಲೆ ಇರೋ ರೋಗಿಗಳಿಗೆ ಸ್ವಲ್ಪ ಆತ್ಮವಿಶ್ವಾಸ ತುಂಬೋದು, ಸ್ವಲ್ಪ ಸಹಾನುಭೂತಿಯಿಂದ ಮಾತಾಡೋದು. ಆ್ಯಂಡ್ ತಿಂಗಳ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಮಾತ್ರೆಗಳನ್ನು ಅವರು ಕರೆಕ್ಟಾಗಿ ತೊಗೋತಾ ಇರಲಿ ಅಂತ ಇಷ್ಟು ನಿಗಾ ವಹಿಸಿದ್ರೆ ಸಾಕು. ರೋಗಿಗಳು ಯೂಶಲಿ ಯಾರಿಗೂ ಭಾರ ಆಗೋದಿಲ್ಲ. ಅವರು ತಂಪಾಡಿ ತಾವು ಕೆಲಸ ಮಾಡಿಕೊಂಡು ತಂಪಾಡಿ ಊಟ ಮಾಡಿಕೊಂಡು ಬೇಗ ಹುಷಾರಾಗಿ ತಮ್ಮ ಕೆಲಸಗಳನ್ನು ಶುರು ಮಾಡಿಬಿಡ್ತಾರೆ. ಸೊ ಮತ್ತೊಂದು ಸಲ ನಾನು ಎಲ್ಲರಿಗೂ ವಿನಂತಿ ಏನು ಮಾಡ್ಕೋತೀನಪ್ಪ ಅಂತಂದ್ರೆ, ದಯವಿಟ್ಟು ಮಾನಸಿಕ ಕಾಯಿಲೆ ಇರೋರು ಮಾನಸಿಕ ರೋಗದ ವೈದ್ಯರ ಹತ್ರ ಹೋಗಿ ದಯವಿಟ್ಟು ಚಿಕಿತ್ಸೆಗೆ ತೆಗೆದುಕೊಡ್ರಿ. ಚಿಕಿತ್ಸೆಗೆ ಯಾವುದೇ ಹಿಂಜರಿಕೆ ಬೇಡ. ಮೂಗಿಗೆ ನೆಗಡಿ ಬರೋದು ಎಷ್ಟು ಸಹಜನ, ಮನಸ್ಸಿಗೆ ಮಾನಸಿಕ ಕಾಯಿಲೆ ಆಗೋದು ಕೂಡ ಅಷ್ಟೇ ಸಹಜ. ಸೊ ದಯವಿಟ್ಟು ಇದಕ್ಕೋಸ್ಕರ ಎಲ್ಲರೂ ಕೂಡ ಚಿಕಿತ್ಸೆಗೆ ಬನ್ನಿ ಎಂದು ಈ ಮೂಲಕ ನಾನು ಎಲ್ಲರನ್ನು ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ.